ಗೊತ್ತಾ ಇವಳು ಯಾರು ಅಂತ? ಒಂದು ಕಾಲದಲ್ಲಿ ಅಪ್ಪನ ಪ್ರೀತಿಯ ಮಗಳು. ನಗುವೇ ಇವಳ ಆಸ್ತಿಯಾಗಿತ್ತು. ಆದರೆ ಇವತ್ತು ಮನೆಯವರಿಗಾಗಿ ತಾನು ಸುಟ್ಟೋಗಿದ್ದಾಳೆ. ಎಲ್ಲರಿಗೂ ಬಿಸಿ ಊಟ ಬಡಿಸಿ ಕೊನೆಗೆ ಪಾತ್ರೆಯಲ್ಲಿ ಉಳಿದಿರೋ ತಣ್ಣಗಿನ ಅನ್ನ ತಿಂದು ನನಗೆ ಹೊಟ್ಟೆ ತುಂಬಿದೆ ಅಂತ ಸುಳ್ಳು ಹೇಳ್ತಾಳೆ. ಕನ್ನಡಿ ಮುಂದೆ ನಿಂತ್ರೆ ಅಲ್ಲಿ ಕಾಣೋದು ಅವಳಲ್ಲ, ಅವಳ ಸತ್ತು ಹೋದ ಕನಸುಗಳು. ಬಾತ್ರೂಮ್ನಲ್ಲಿ ನಳದ ಸದ್ದಿನ ಮಧ್ಯೆ ಹತ್ತು ಕಣ್ಣೀರು ಒರೆಸ್ಕೊಂಡು ಬಂದು ಮತ್ತೆ ಎಲ್ಲರೆದುರು ನಗ್ತಾಳೆ. ಅವಳು ಅಬಲೆಯಲ್ಲ, ತ್ಯಾಗದ ದೇವತೆ. ಅವಳ ಮೌನವನ್ನ ದೌರ್ಬಲ್ಯ ಅನ್ಕೋಬೇಡಿ. ಒಂದು ಮನೆ ನಿಂತಿರೋದು ಗಂಡಸಿನ ದುಡಿಮೆಯಿಂದಲ್ಲ, ಆ ಮನೆಯ ಹೆಣ್ಣಿನ ಸಹನೆಯಿಂದ. ಗಂಡಸಾಗಿದ್ರೆ ಈಗ್ಲೇ ಹೋಗಿ ಅವಳ ಕೈ ಹಿಡಿದು ಒಂದು ಸಲ ಥ್ಯಾಂಕ್ ಯು ಹೇಳಿ. ಏಕೆಂದ್ರೆ ಅವಳು ನಿಮ್ಮ ಮನೆಯ ಬೆಳಕು.